ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, SIR ಪ್ರಕ್ರಿಯೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ನಂತರ ತಮಿಳುನಾಡಲ್ಲಿ ಸದ್ದನ್ನು ಮಾಡ್ತಾ ಇದೆ. ಅದಕ್ಕೆ ಕಾರಣ ಅಂದರೆ ಅಲ್ಲೂ ಕೂಡ ಕೋಟಿಯಲ್ಲಿ ನಕಲಿ ಮತಗಳು ಡಿಲೀಟ್ ಆಗ್ತಾ ಇವೆ. ಹಾಗಂತ ನೇರವಾಗಿ NDAಗೆ ಲಾಭವನ್ನು ಮಾಡಿಕೊಡುತ್ತಾ ಅಂದರೆ ಖಂಡಿತ ಇಲ್ಲ. ಯಾಕಂದರೆ ತಮಿಳುನಾಡಿನ ರಾಜಕೀಯ ಚಿತ್ರಣವೇ ಬೇರೆ. ಹಾಗಾಗಿ ಈ ಪ್ರಕ್ರಿಯೆ ಎಲ್ಲ ಪಕ್ಷಗಳಿಗೂ ಕುತೂಹಲ ಹಾಗೆಯೇ ಆತಂಕವನ್ನು ತರಿಸ್ತಾ ಇದೆ. ಆದರೆ ಇಲ್ಲಿ ತಮಿಳುನಾಡಿನ ಬಹುತೇಕರಿಗೆ SIR ಪ್ರಕ್ರಿಯೆ ಸರಿಯಾಗಿದೆ ಅನ್ನಿಸ್ತಾ ಇರೋದು DMK ಪಕ್ಷಕ್ಕೆ ದೊಡ್ಡ ಸವಾಲು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದರಿಂದ ರೊಚ್ಚಿಗೆದ್ದಿರೋ CM ಸ್ಟಾಲಿನ್ ಪುತ್ರ ಉದಯನಿಧಿ ಮಾತ್ರ ಡಿಲೀಟ್ ಆಗಿರೋ ಮತಗಳನ್ನೆಲ್ಲ ಮತ್ತೆ ಮತದಾರರ ಪಟ್ಟಿಗೆ ಸೇರಿಸಿ ಬಿಡ್ತೀನಿ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದಾನೆ. ಇಲ್ಲಿ ಭಾರತದ ಕಾನೂನು ಮತ್ತು ಸಂವಿಧಾನ ಎರಡಕ್ಕೂ ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದಾನೆ. ಹಾಗಾದರೆ ತಮಿಳುನಾಡಿನ ನಕಲಿ ಮತದಾರರ ಡಿಲೀಟ್ ರಾಜಕೀಯ ಪಕ್ಷಗಳಿಗೆ, ನಾಯಕರಿಗೆ, ಅಲ್ಲಿರೋ ಜನರಿಗೆ ಹೇಗೆ ಪರಿಣಾಮ ಬೀರುತ್ತೆ? ಸಂವಿಧಾನ ಕಾಪಾಡ್ತೀವಿ ಅಂತ ಬೊಗಳೆಯನ್ನು ಬಿಡೋ ಕಾಂಗ್ರೆಸ್ ಪಕ್ಷ ಯಾಕೆ ಉಸಿರನ್ನು ಬಿಡ್ತಾ ಇಲ್ಲ? ತಮಿಳುನಾಡಿನ ರಾಜಕೀಯ ಯಾಕೆ ವಿಚಿತ್ರ? ಅಲ್ಲಿನ CM ಸ್ಟಾಲಿನ್ ತಂತ್ರ ಏನು? ಪುತ್ರನನ್ನು CM ಮಾಡೋ ಸ್ಟಾಲಿನ್ ಕನಸು ನಿಜವಾಗ್ಲೂ ನನಸಾಗುತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, SIR ಪ್ರಕ್ರಿಯೆ ಶುರುವಾಗಿದ್ದೇ ಆಗಿದ್ದು ಕೆಲವರು ವಿರೋಧ ಪಕ್ಷದಲ್ಲಿದ್ದು ಅದನ್ನು ವಿರೋಧ ಮಾಡಬೇಕು ಅಂತ ಮಾತಾಡಿಕೊಂಡು ವಿರೋಧ ಮಾಡ್ತಾ ಇದ್ದಾರೆ. ಯಾವಾಗ ಕೇಂದ್ರ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ಮಾಡೋ ಘೋಷಣೆ ಮಾಡಿತ್ತೋ ಕೆಲ ಪಕ್ಷದಲ್ಲಿರೋ ಕೆಲ ನಾಯಕರು ಅಯ್ಯೋ ಅಮ್ಮ, ನಮ್ಮ ಮತಗಳೆಲ್ಲ ನೆಗೆದು ಬಿದ್ದು ಹೋಗ್ತಾ ಇವೆ, ಚುನಾವಣಾ ಆಯೋಗ ನಮ್ಮ ಪಕ್ಷಕ್ಕೆ ಮತ ಹಾಕೋರನ್ನೇ ಹುಡುಕಿ ತೆಗೆದು ಹಾಕ್ತಾ ಇದೆ ಅಂತಿದ್ದಾರೆ. ಯಾವ ಮತದಾರ ಯಾವ ಪಕ್ಷಕ್ಕೆ ಮತವನ್ನು ಹಾಕ್ತಾನೆ, ಅದು ಹೇಗೆ ಚುನಾವಣಾ ಆಯೋಗಕ್ಕೆ ಗೊತ್ತಾಗುತ್ತೆ ಅಂದರೆ ಉತ್ತರವನ್ನೇ ಹೇಳಲ್ಲ. ಇಲ್ಲ ಅಂದರೆ ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳನ್ನು ಕೊಡಿ ಅಂದರೆ ಕೊಡಲ್ಲ. ಹಾಗಂತ SIR ಪ್ರಕ್ರಿಯೆ ಇದೇ ಮೊದಲ ಬಾರಿಗೆ ನಡೀತಾ ಇದೆಯಾ ಅಂದರೆ ಖಂಡಿತ ಇಲ್ಲ. ಭಾರತದಲ್ಲಿ 1951ರಿಂದ ಒಟ್ಟು 12 ಬಾರಿ SIR ಪ್ರಕ್ರಿಯೆ ನಡೆದಿದೆ. ಇದು 13ನೇ ಬಾರಿಗೆ ನಡೀತಾ ಇದೆ. ಅದೇ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದೇ ಮೊದಲ ಬಾರಿಗೆ SIR ಪ್ರಕ್ರಿಯೆ ನಡೀತಾ ಇದೆ. ಆದರೂ ಕಾಂಗ್ರೆಸ್ ಮತ್ತು UPA ಸರ್ಕಾರ ಇದ್ದಾಗ 12 ಬಾರಿ SIR ನಡೆದಿದ್ರು ಯಾವುದೇ ತೊಂದರೆ ಯಾವುದೇ ಪಕ್ಷಗಳಿಗೂ ಆಗಿರಲಿಲ್ಲ. ಅದೇ ಈಗ ಮೋದಿ ಪ್ರಧಾನಿಯಾಗಿರೋದನ್ನೇ ಬಹಳಷ್ಟು ಪಕ್ಷಗಳು ಮತ್ತು ಎಡವಟ್ಟು ನಾಯಕರಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಚುನಾವಣಾ ಆಯೋಗ ಮಾಡ್ತಾ ಇರೋ SIR ಪ್ರಕ್ರಿಯೆ ಸರಿ ಇಲ್ಲ, ಅಲ್ಲಿ ಮೋದಿಗಾಗಿ ಚುನಾವಣಾ ಆಯೋಗ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ಅಪಪ್ರಚಾರ ಮಾಡೋ ಕೆಲಸವನ್ನ ವಿಪಕ್ಷಗಳು ಮತ್ತು ಅಲ್ಲಿರೋ ನಾಯಕರು ಮಾಡ್ತಾ ಇದ್ದಾರೆ. ಸರಿ, ಇಲ್ಲಿ ಮೋದಿಗಾಗಿ ಚುನಾವಣಾ ಆಯೋಗ SIR ಪ್ರಕ್ರಿಯೆ ಮಾಡೋದಾದರೆ ಈ ಹಿಂದೆ 12 ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ SIR ಪ್ರಕ್ರಿಯೆ ನಡೆದಿದೆ. ಆಗಲೂ ಚುನಾವಣಾ ಆಯೋಗ ನೆಹರುಗಾಗಿ, ಇಂದಿರಾ ಗಾಂಧಿಗಾಗಿ, ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸವನ್ನು ಮಾಡಿದ್ರ ಅನ್ನೋದನ್ನು ಅವರದ್ದೇ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳಬೇಕು. ಇಲ್ಲಿ ಇಂಡಿ ಕೂಟದಲ್ಲಿರೋ ಬಹುತೇಕ ನಾಯಕರು ವೋಟ್ ಚೋರಿಯಿಂದ ದೂರ ಉಳ್ಕೊಂಡಿದ್ದಾರೆ. ನಮಗೂ ವೋಟ್ ಚೋರಿಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲ ಪಕ್ಷಗಳು SIR ಪ್ರಕ್ರಿಯೆ ಸರಿ ಇದೆ ಅನ್ನೋದನ್ನು ಒಪ್ಪಿಕೊಳ್ತಾ ಇವೆ. ಆದರೆ ಕಷ್ಟ ಆಗ್ತಾ ಇರೋದು ಮಾತ್ರ ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ, ಹಾಗೆಯೇ ಸ್ಟಾಲಿನ್ ಮತ್ತು ಪಿಣರಾಯಿ ವಿಜಯನ್ಗೆ ಮಾತ್ರ. ಅದಕ್ಕೆ ಕಾರಣ ಅಂದರೆ ಈ ಎಲ್ಲ ಪಕ್ಷಗಳು ಅಧಿಕಾರದಲ್ಲಿವೆ. ಎಲ್ಲವೂ ಎಡಪಂಥೀಯ ಹಿಂದೂ ವಿರೋಧಿ ಸರ್ಕಾರಗಳು. ಅಲ್ಲಿರೋ ಬಹುತೇಕ ಸರ್ಕಾರಗಳು ಆಯಾ ರಾಜ್ಯಗಳಲ್ಲಿ ಮಾಡಿರೋ ಕೆಲಸ ಏನು ಅಂತ ನೋಡಿದರೆ ಯಾವುದೂ ಇಲ್ಲ. ಅಭಿವೃದ್ಧಿ ಶೂನ್ಯ, ಕೇವಲ ಓಲೈಕೆ ರಾಜಕಾರಣ ಮಾತ್ರ ಅವರ ಅಭಿವೃದ್ಧಿ. ಈಗ SIR ಪ್ರಕ್ರಿಯೆ ನಡೆದುಕೊಂಡು ಬರ್ತಾ ಇದೆ. ಅದನ್ನು ಎಲ್ಲ ಪಕ್ಷದ ನಾಯಕರು ಜನರಿಗೆ ಅರ್ಥವನ್ನು ಮಾಡಿಸಬೇಕು. ಅದನ್ನು ಬಿಟ್ಟು ಕೆಲ ಅಯೋಗ್ಯ ಮನಸ್ಥಿತಿ ಇರೋ ನಾಯಕರಿಗೆ ಭಾರತದ ಇತಿಹಾಸ ಗೊತ್ತಿಲ್ಲ, ಜನರ ಕಷ್ಟ ಮೊದಲೇ ಗೊತ್ತಿಲ್ಲ, ಸಾಮಾನ್ಯ ಜ್ಞಾನ ಅನ್ನೋದು ಕನಿಷ್ಠ ಮಟ್ಟದಲ್ಲೂ ಇಲ್ಲ, ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲೋಕ್ಕೂ ಯೋಗ್ಯತೆ ಇಲ್ಲದ ಅಸಹ್ಯಗಳೆಲ್ಲ ವಂಶ ಪಾರಂಪರ್ಯದಿಂದಲೋ, ಅದೃಷ್ಟದಿಂದಲೋ, ಇಲ್ಲ ಜನರ ಮೂರ್ಖತನದಿಂದಲೋ ನಾಯಕರು ಅನ್ನಿಸಿಕೊಂಡಿರ್ತಾರೆ. ಈಗ ದೇಶದ ಸಂವಿಧಾನ ಮತ್ತು ಕಾನೂನಿನ ಸಹಜ ಪ್ರಕ್ರಿಯೆ SIR ಈಗ ಅದು ತಮಿಳುನಾಡಲ್ಲೂ ನಡೀತಾ ಇದೆ. ಅಲ್ಲಿ ಒಟ್ಟು ನಕಲಿ ಮತದಾರರ ಲೆಕ್ಕ ಕೋಟಿಯ ಸಮೀಪಕ್ಕೆ ಬಂದು ನಿಂತಿದೆ. ತಮಿಳುನಾಡಿನ ಮತದಾರರ ಮೊದಲ ಕರಡನ್ನು ಸಿದ್ಧಪಡಿಸಿರೋ ಚುನಾವಣಾ ಆಯೋಗ ಬರೋಬ್ಬರಿ 97 ಲಕ್ಷ ಮತಗಳನ್ನು ಡಿಲೀಟ್ ಮಾಡಲಾಗುತ್ತೆ ಅನ್ನೋ ಲೆಕ್ಕವನ್ನು ಕೊಡ್ತಾ ಇದೆ. ಇದರಲ್ಲಿ ಮೃತಪಟ್ಟವರು, ವಲಸೆ ಹೋದವರು, 2 ವೋಟರ್ ID ಹೊಂದಿದವರು, ಅಕ್ರಮ ವಲಸಿಗರು, ಹೀಗೆ ಎಲ್ಲವನ್ನ ಹುಡುಕಿ ಶುದ್ಧೀಕರಣ ಮಾಡಲಾಗ್ತಾ ಇದೆ.
ಅಲ್ಲಿಗೆ ಈ ಹಿಂದೆ ಇದ್ದ 6.41 ಕೋಟಿ ಮತದಾರರು ಈಗ 5.4 ಕೋಟಿಯನ್ನು ತಲುಪಿದೆ. ಇನ್ನು ಸರಿಯಾದ ರೀತಿಯಲ್ಲಿ ನೋಡಿದ್ರೆ ಮೊದಲ ಕರಡು ಪಟ್ಟಿಯಲ್ಲಿ 5,43,76,755 ಅರ್ಹ ಮತದಾರರು ಉಳ್ಕೊಂಡಿದ್ದಾರೆ ಅನ್ನೋದನ್ನ ಚುನಾವಣಾ ಆಯೋಗ ತೆರೆದಿಡ್ತಾ ಇದೆ. ಇಲ್ಲಿ ಎಲ್ಲರೂ ಕಣ್ಣು ಬಿಟ್ಟು ನೋಡಬೇಕಾಗಿರೋದು ತಮಿಳುನಾಡಿನ ರಾಜಧಾನಿ ಚೆನ್ನೈ ಲೆಕ್ಕಾಚಾರ. ಕೇವಲ ಚೆನ್ನೈ ಒಂದರಲ್ಲೇ 14.25 ಲಕ್ಷ ಮತದಾರರನ್ನ ಡಿಲೀಟ್ ಮಾಡಲಾಗಿದೆ. ಇದಕ್ಕೂ ಮೊದಲು 40.04 ಲಕ್ಷ ಇದ್ದ ಚೆನ್ನೈ ಮತದಾರರು ಈಗ 25.79 ಲಕ್ಷಕ್ಕೆ ಬಂದಿದೆ. ಇದನ್ನ ಬಿಜೆಪಿ ಮತ್ತು ಎಐಎಡಿಎಂಕೆ ಸ್ವಾಗತ ಮಾಡಿ ಚುನಾವಣಾ ಆಯೋಗಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ರೆ, ಇನ್ನೊಂದು ಕಡೆ ಡಿಎಂಕೆ ಇದನ್ನ ಜೀರ್ಣ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ. ಒಂಥರ ಬೇರೆ ಏನೋ ಆಗಿ ಲೂಸ್ ಮೋಷನ್ ಆದ ಹಾಗೆ ಕಾಣಿಸ್ತಾ ಇದೆ. SIR ಪ್ರಕ್ರಿಯೆಯನ್ನು ವಿರೋಧ ಮಾಡೋಕೆ ಹೋಗಿ ಕಳಂಕವನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆ. ಇಲ್ಲಿ ನಕಲಿ ಮತಗಳಿಂದ ಕೇವಲ ಡಿಎಂಕೆಗೆ ಮಾತ್ರ ಉಪಯೋಗ ಆಗ್ತಾ ಇತ್ತು ಅಥವಾ ಬೇರೆ ಯಾವ ಪಕ್ಷಕ್ಕೆ ಆಗ್ತಾ ಇತ್ತು ಅನ್ನೋದು ಗೊತ್ತಿಲ್ಲ. ಬಹಳಷ್ಟು ಸ್ಥಳೀಯ ಮತ್ತು ಪ್ರಾದೇಶಿಕ ಪಕ್ಷಗಳನ್ನೇ ಹೊಂದಿರೋ ತಮಿಳುನಾಡಲ್ಲಿ ಯಾರು ಯಾವ ಬೂತುಗಳಲ್ಲಿ ತಮ್ಮ ಪ್ರಭಾವ ಬೀರೋಕೆ ನಿಂತಿದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಸಿಗಲ್ಲ. ಅದರಲ್ಲೂ ಬಂಗಾಳಕ್ಕಿಂತ ಹೆಚ್ಚು ನಕಲಿ ಮತಗಳು ಇದ್ದಾವೆ ಅನ್ನೋದು ಮಾತ್ರ ಆಶ್ಚರ್ಯ. ಸದ್ಯಕ್ಕೆ ತಮಿಳುನಾಡಲ್ಲಿ ನಡೀತಾ ಇರೋ SIR ಪ್ರಕ್ರಿಯೆಯನ್ನ ಎಲ್ಲ ಪ್ರಾದೇಶಿಕ ಪಕ್ಷಗಳು ಸ್ವಾಗತವನ್ನ ಮಾಡಬೇಕು. ಅದನ್ನ ಬಿಟ್ಟು ಕಳ್ಳ ಅಂದ್ರೆ ನಾನೇ ಅಂತ ಹೇಳಿಕೊಳ್ಳೋ ಹಾಗೆ ಡಿಎಂಕೆ ಮಾಡಿಕೊಳ್ತಾ ಇದೆ. ಇಲ್ಲಿ ಡಿಎಂಕೆ ವಿರೋಧವನ್ನ ಮಾಡ್ತಾ ಇದೆ. ಹಾಗಂತ ಇದೇ ಮೊದಲು ವಿರೋಧ ಮಾಡ್ತಾ ಇದ್ದಾರಾ ಅಂದ್ರೆ ಇಂಡಿ ಕೂಟದ ಮೈತ್ರಿ ಧರ್ಮ ಅಂತ ಮೊದಲಿಂದಲೂ ಅವರ ಕರ್ಮ SIR ಪ್ರಕ್ರಿಯೆಯನ್ನ ವಿರೋಧ ಮಾಡ್ತಾನೆ ಇದ್ದಾರೆ. ಅಯ್ಯೋ ಬಿಡಿ, ಅವರೇನೋ ಮಾಡಿಕೊಳ್ತಾರೆ, ಅಲ್ಲಿ ಸಂವಿಧಾನಾತ್ಮಕವಾಗಿ SIR ನಡೀತಾ ಇದೆಯಲ್ಲ ಅಂದುಕೊಂಡ್ರೆ ಡಿಎಂಕೆ ಎಲ್ಲ ಹಂತವನ್ನ ಮೀರಿ ಹೋಗ್ತಾ ಇದೆ. ಬಿಹಾರದಲ್ಲಿ RJD, ಪಶ್ಚಿಮ ಬಂಗಾಳದಲ್ಲಿ TMC ಪಕ್ಷವನ್ನ ಮೀರಿಸುವ ಹಂತವನ್ನ ತಮಿಳುನಾಡಿನ CM ಪುತ್ರ ಉದಯನಿಧಿ ಸ್ಟಾಲಿನ್ ಮಾಡ್ತಾ ಇದ್ದಾನೆ. ಅವನು ಮತ್ತೆ ಡಿಲೀಟ್ ಆಗಿರೋ ಮತಗಳನ್ನ ಮತದಾರರ ಪಟ್ಟಿಗೆ ಸೇರಿಸಿ ಬಿಡ್ತೀನಿ ಅಂತಿದ್ದಾನೆ. ಇಂತಹ ಹೇಳಿಕೆಗಳನ್ನು ಕೊಟ್ಟು ಅದೇನೋ ಮೋದಿ ಸರ್ಕಾರಕ್ಕೆ ಸವಾಲನ್ನು ಹಾಕ್ತಾ ಇದ್ದೀನಿ ಅಂತ ಅವನು ಅಂದುಕೊಂಡಿದ್ದಾನೆ ಅನ್ಸುತ್ತೆ. ಆದರೆ ಈ ಮನುಷ್ಯ ಸವಾಲನ್ನು ಹಾಕ್ತಾ ಇರೋದು ಭಾರತದ ಕಾನೂನು ಮತ್ತು ಸಂವಿಧಾನಕ್ಕೆ. ಬೇರೆ ರಾಜ್ಯದಲ್ಲಿ ಆಗಿದ್ರೆ ಇದೆಲ್ಲ ಜನರಿಗೆ ಬೇಗ ಅರ್ಥ ಆಗ್ತಾ ಇತ್ತು. ಆದರೆ ತಮಿಳುನಾಡಲ್ಲಿ ಇದು ಬಹಳಷ್ಟು ಜನರಿಗೆ ಅರ್ಥ ಆಗೋದೇ ಇಲ್ಲ. ಅದೇ ಡಿಎಂಕೆ ಪಕ್ಷಕ್ಕೆ ಅನುಕೂಲ ಆಗ್ತಾ ಇದೆ. ಅದೆಷ್ಟರ ಮಟ್ಟಿಗೆ ಜನರ ತಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅಂದರೆ ಸಿಕ್ಕ ಕಡೆಗಳಲ್ಲಿ ಚುನಾವಣಾ ಆಯೋಗ ಓಟುಗಳನ್ನು ಡಿಲೀಟ್ ಮಾಡ್ತಾ ಇದೆ ಅನ್ನೋದನ್ನೇ ಹೇಳ್ತಾ ಬಾಯಿಯನ್ನು ಬಡಿದುಕೊಳ್ತಾ ಇದ್ದಾರೆ. ಆದರೆ ಅವುಗಳೆಲ್ಲ ಅನರ್ಹ ಮತ್ತು ನಕಲಿ ಮತಗಳು ಅನ್ನೋದನ್ನು ಹೇಳ್ತಾ ಇಲ್ಲ. ಅಲ್ಲಿ ಮೃತಪಟ್ಟವರೇ 27 ಲಕ್ಷ ಮತದಾರರ ಪಟ್ಟಿಯಲ್ಲಿ ಇದ್ದಾರೆ. ವಲಸೆ ಹೋದವರ ಸಂಖ್ಯೆ ಸುಮಾರು 66 ಲಕ್ಷ. ಇದನ್ನು ಮಾತ್ರ ಡಿಎಂಕೆ ಎಲ್ಲೂ ಹೇಳ್ತಾ ಇಲ್ಲ. ಜೊತೆಗೆ ಡಿಲೀಟ್ ಆಗಿರೋ ಮತದಾರರನ್ನ ಮತ್ತೆ ಸೇರಿಸ್ತೀವಿ ಅಂತ ನಾಲಿಗೆ ಇದೆ ಅಂತ ಹೇಸಿಗೆ ತಿಂದವನ ಹಾಗೆ ಮಾತಾಡೋ ಸ್ಟಾಲಿನ್ ಪುತ್ರ ಹೊಗಳೆಯನ್ನ ಬಿಡ್ತಾನೆ ಇದ್ದಾನೆ. ಹಾಗಾದ್ರೆ ಉದಯನಿಧಿ ಹೇಳಿದ್ದನ್ನ ಮಾಡ್ತಾನ? ಅವನ ಕೈಯಲ್ಲಿ ಅದೆಲ್ಲ ಆಗತ್ತಾ ಅಂದ್ರೆ ಖಂಡಿತ ಇಲ್ಲ. ಸತ್ತವರನ್ನ ಎಲ್ಲಿಂದ ತಗೊಂಡು ಬಂದು ಸೇರಿಸ್ತಾನೆ? ಅವರು ಬದುಕಿದ್ದಾರೆ ಅಂತ ಏನೋ ಅವರ ಶವವನ್ನು ತಂದು ಜೀವ ಮಾಡಿಕೊಡ್ತಾನ? ಬದುಕಿದ್ದು ಹೆಸರು ಬಿಟ್ಟು ಹೋಗಿದ್ರೆ ಅದಕ್ಕೆ ಚುನಾವಣಾ ಆಯೋಗವೇ ಸಮಯಾವಕಾಶ ಕೊಟ್ಟಿದೆ. ಅಲ್ಲಿ ಅಸ್ತಿತ್ವದಲ್ಲಿರೋ ಮತದಾರರ ಹೆಸರು ಯಾವುದೇ ಕಾರಣದಿಂದ ಬಿಟ್ಟು ಹೋಗಿದ್ರೆ ಸುಲಭವಾಗಿ ಸರಿ ಮಾಡಿಕೊಳ್ಳಿ ಅಂತ 1.5 ತಿಂಗಳ ಕಾಲಾವಕಾಶವನ್ನು ಕೊಡಲಾಗಿದೆ. ಆದರೆ ಈ ಸಮಯದಲ್ಲೂ ಯಾರಾದರೂ ನಿದ್ರೆಯನ್ನು ಮಾಡಿಕೊಂಡು ಆರಾಮಾಗಿರ್ತೀನಿ ಅಂದರೆ ಮತದಾನದ ಹಕ್ಕನ್ನು ಕಳ್ಕೊಳ್ಬೇಕಾಗತ್ತೆ. ಇದೇ ವಿಚಾರ ಈಗ ಚುನಾವಣಾ ಆಯೋಗಕ್ಕೆ ತಲೆನೋವನ್ನು ತಗೊಂಡು ಬರುತ್ತೆ. ಇಲ್ಲಿ ಕೇಂದ್ರ ಸರ್ಕಾರ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದರೆ ಅರ್ಜಿಯನ್ನು ಚುನಾವಣಾ ಆಯೋಗ ಎಲ್ಲ ಮತದಾರರಿಗೂ ಹಂಚಿಕೆ ಮಾಡಿದೆ. ಇಲ್ಲಿ ಕರಡನ್ನು ಪರಿಶೀಲನೆ ಮಾಡಿಕೊಳ್ಳೋ ಸಾಮರ್ಥ್ಯ ಎಲ್ಲರಿಗೂ ಇಲ್ಲ. ಅಲ್ಲಿ ವಿದ್ಯಾವಂತರು ಹಾಗೆ ಇವತ್ತಿನ ಜನರೇಷನ್ ಎಲ್ಲವನ್ನ ಆನ್ಲೈನ್ ಮೂಲಕ ಪರಿಶೀಲನೆ ಮಾಡಿಕೊಳ್ತಾರೆ. ಅಲ್ಲಿ ತಮ್ಮ ಹೆಸರು ಸಿಕ್ಕವರೆಲ್ಲ ಈ ಪ್ರಕ್ರಿಯೆ ಸರಿ ಇದೆ, ಚುನಾವಣಾ ಆಯೋಗ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಅಂತಿದ್ದಾರೆ. ಅದೇ ಕೆಲವರ ಹೆಸರುಗಳು ಬಿಟ್ಟು ಹೋಗಿದ್ರೆ ಅವರ ಮತಗಳು ಡಿಲೀಟ್ ಆಗಿವೆ ಅನ್ನೋ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಯಾವ ಕಾರಣಕ್ಕೆ ಡಿಲೀಟ್ ಆಗಿವೆ ಅನ್ನೋದನ್ನು ಯೋಚನೆ ಮಾಡ್ತಾ ಇಲ್ಲ. ಇದು ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ. ಆನ್ಲೈನಲ್ಲಿ ಹೆಸರು ಸಿಗದೇ ಇರೋದಕ್ಕೆ ಕಾರಣ ಯಾವುದಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್, ಅವರ ಹೆಸರು ಇನ್ನೂ ಅಪ್ಡೇಟ್ ಆಗದೇ ಇರೋದು, ಕೊಟ್ಟಿರೋ ದಾಖಲೆಗಳು ಪೂರ್ತಿಯಾಗದೇ ಇರಬಹುದು, ಅಥವಾ ಅವರು ಚೆಕ್ ಮಾಡೋಕ್ಕೆ ಹೋದಾಗ ಸರ್ವರ್ ತೊಂದರೆ ಕೂಡ ಇರಬಹುದು. ಇದೆಲ್ಲ ಅಲ್ಲಿರೋ ಜನರಿಗೆ ಗೊತ್ತಾಗಲ್ಲ. ಅಲ್ಲಿ ಜನರು ನನ್ನ ವೋಟ್ ಡಿಲೀಟ್ ಆಗಿ ಹೋಗಿದೆ, ಚುನಾವಣಾ ಆಯೋಗ ನನ್ನ ಹೆಸರನ್ನೇ ತೆಗೆದುಹಾಕಿದೆ ಎಂದುಕೊಳ್ತಾರೆ. ಇದನ್ನು ಸರಿಪಡಿಸಬೇಕು ಅಂದರೆ ಚುನಾವಣಾ ಆಯೋಗ ಮನೆಗೆ ಹೋಗಿ ಎಲ್ಲರನ್ನ ಖಾತ್ರಿಪಡಿಸುವ ಕೆಲಸವನ್ನು ಮಾಡಬೇಕು. ಇಲ್ಲಾಂದರೆ ಚುನಾವಣೆಯ ಫಲಿತಾಂಶ
ಬಂದ ಮೇಲೆ ಅಯ್ಯೋ ನಾನು ಹುಟ್ಟಿದ್ದು ಇಲ್ಲೇ, ನನ್ನ ವೋಟ್ ಡಿಲೀಟ್ ಮಾಡಿದ್ದಾರೆ ಅನ್ನೋ ಆರೋಪ ಬಂದರೆ ಅದು ಕಪ್ಪು ಚುಕ್ಕೆ ಆಗತ್ತೆ. ಇಂತಹ ಆರೋಪ ಬಂದಾಗ ನಮ್ಮಲ್ಲಿ ವ್ಯಕ್ತಿಗಳು ಮಾಡಿಕೊಂಡಿರೋ ತಪ್ಪುಗಳ ಬಗ್ಗೆ ಯಾರು ಮಾತಾಡಲ್ಲ, ಬದಲಾಗಿ ಅಲ್ಲೇನೋ ಗೋಲ್ಮಾಲ್ ನಡೆದಿದೆ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ನೋಡೋಕ್ಕೆ ಹೋದರೆ ಬಿಹಾರ ಕೂಡ ಸಾಕ್ಷರತೆಯಲ್ಲಿ ಹಿಂದಿದ್ದ ರಾಜ್ಯ. ಆದರೆ ಅಲ್ಲಿನ SIR ಪ್ರಕ್ರಿಯೆ ಅದೆಷ್ಟರ ಮಟ್ಟಿಗೆ ನಡೆದಿತ್ತು ಅಂದರೆ ಯಾವುದೇ ಒಬ್ಬ ಮತದಾರ ಕೂಡ ವೋಟ್ ಡಿಲೀಟ್ ಆಗಿದೆ ಅಂತ ಇಲ್ಲಿಯವರೆಗೂ ಹೇಳಿಲ್ಲ. ಯಾವುದೇ ಪಕ್ಷದ ಬೂತ್ ಏಜೆಂಟ್ ಕೂಡ ಆರೋಪವನ್ನು ಮಾಡಿಲ್ಲ. ಅದೇ ರೀತಿ ತಮಿಳುನಾಡಲ್ಲೂ ಆಗಬೇಕಾಗತ್ತೆ. ತಮಿಳುನಾಡಲ್ಲಿ ವಲಸೆ ಹೋದವರೇ 66 ಲಕ್ಷ, ಮೃತಪಟ್ಟವರ ಸಂಖ್ಯೆ 27 ಲಕ್ಷ ಮತದಾರರು. ಅಲ್ಲಿಗೆ ಸತ್ತವರಿಗಿಂತ ವಲಸೆ ಹೋದವರೇ ಹೆಚ್ಚಾಗಿದ್ದಾರೆ. ಅದರಲ್ಲಿ 50ಕ್ಕಿಂತ ಹೆಚ್ಚಿನ % ಜನರು ಬೆಂಗಳೂರಲ್ಲೇ ಇದ್ದಾರೆ. ಇಲ್ಲಿ ತಮಿಳುನಾಡಲ್ಲಿ ಬೇಕಾದಷ್ಟು ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಅಲ್ಲಿನ ಸರ್ಕಾರ ಹೇಳಿಕೊಳ್ಳುತ್ತೆ. ಆದರೂ ಜನರು ವಲಸೆಯನ್ನು ಹೋಗ್ತಾ ಇದ್ದಾರೆ. ಇಲ್ಲಿ ವಲಸೆ ಹೋದವರ ಸಂಖ್ಯೆ ಬಿಹಾರ ಮತ್ತು ಬಂಗಾಳಕ್ಕಿಂತ ಅತಿ ಹೆಚ್ಚು. ಅದೇನೋಪ್ಪ, ತಮಿಳುನಾಡಲ್ಲಿ ಬೇರೆ ಭಾಷೆಯನ್ನು ಓದಿದ್ದಾರೆ, ಹಾಗಾಗಿ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರಾ ಅಂದರೆ ಖಂಡಿತ ಇಲ್ಲ. ಯಾಕಂದರೆ ತಮಿಳುನಾಡಲ್ಲಿ ಅಲ್ಲಿರೋ ಸರ್ಕಾರ ತಮಿಳು ಭಾಷೆಯನ್ನು ಬಿಟ್ಟು ಯಾವುದೇ ಭಾಷೆಯನ್ನು ವಿದ್ಯಾರ್ಥಿಗಳು ಮತ್ತು ಜನರಿಗೆ ಕಲಿಯೋಕ್ಕೆ ಬಿಡಲ್ಲ. ಕೇವಲ ರಾಜಕಾರಣಿಗಳ ಮಕ್ಕಳು ಮಾತ್ರ ಬೇರೆ ರಾಜ್ಯಗಳಲ್ಲಿ ಅಥವಾ ವಿದೇಶಗಳಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಬರ್ತಾರೆ. ಅಲ್ಲಿ ತಮಿಳು ಭಾಷೆಯಲ್ಲಿ ಓದಿರೋ ಬೇರೆ ಭಾಷೆಗಳೇ ಬಾರದೇ ಇದ್ರೂ 66 ಲಕ್ಷ ಜನರು ವಲಸೆಯನ್ನು ಹೋಗ್ತಾರೆ ಅಂದರೆ ಅದಕ್ಕಿಂತ ದುರಂತ ಬೇರೆ ಏನಾದರೂ ಇದೆಯಾ? ಯೋಚನೆಯನ್ನ ಮಾಡಿ. ಹಾಗಂತ ಇವರು ಯಾರು ಮತವನ್ನು ಚಲಾವಣೆ ಮಾಡ್ತಾ ಇರಲಿಲ್ವಾ ಅಂದರೆ ಖಂಡಿತ ಮಾಡ್ತಾ ಇದ್ರು. ಬೆಂಗಳೂರಲ್ಲೇ ಬಹಳಷ್ಟು ತಮಿಳುನಾಡಿನವರು ತಮಿಳಿಗರು ಇದ್ದಾರೆ. ಇಲ್ಲಿರೋ ಎಲ್ಲರ ಬಳಿ ಕೂಡ ವೋಟರ್ ID ಇದೆ. ಕರ್ನಾಟಕ ಚುನಾವಣೆಯಲ್ಲೂ ಮತದಾನ ಮಾಡ್ತಾರೆ. ಅದೇ ರೀತಿ ಅವರ ಮತಗಳು ತಮಿಳುನಾಡಲ್ಲೂ ಇವೆ. ಅಲ್ಲಿ ಚುನಾವಣೆ ನಡೆದಾಗ ಅಲ್ಲಿಗೂ ಹೋಗ್ತಾರೆ, ಮತವನ್ನು ಹಾಕ್ತಾರೆ. ಅದಕ್ಕೆ ಹೋಗೋಕೆ ಬರೋಕೆ ವ್ಯವಸ್ಥೆಗಳು ಆಗುತ್ತವೆ. ಒಂದು ಓಟಿಗೆ ಇಂತಿಷ್ಟು ಹಣ ಅಂತ ಕೂಡ ಕೊಡಲಾಗತ್ತೆ. ಅಲ್ಲಿಗೆ ವಲಸೆ ಹೋದವರು ಕೂಡ 2 ರಾಜ್ಯಗಳಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಈಗ ಆ ಎಲ್ಲ ಮತಗಳು ಡಿಲೀಟ್ ಆಗಿವೆ. ಹಾಗಾದರೆ ಈಗ ಆ ಮತಗಳೆಲ್ಲ ಡಿಲೀಟ್ ಆಗಿವೆ, DMK ಗೆಲ್ಲಲ್ಲ, BJP ಗೆದ್ದು ಬಿಡುತ್ತಾ ಅಂದರೆ ಅದು ಕೂಡ ಸುಳ್ಳು. ಯಾಕಂದರೆ ತಮಿಳುನಾಡಿನ ಮತದಾನ ಅಲ್ಲಿನ ಜನರ ಮನಸ್ಥಿತಿಯೇ ಬೇರೆ. ಅಲ್ಲಿ ಕೊನೆಯ ಹಂತದಲ್ಲಿ ಯಾರು ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಡೋ ಘೋಷಣೆ ಮಾಡಿ TV, ಫ್ರಿಡ್ಜು, ಸೈಕಲ್ಲು, ಕುಕ್ಕರು, ನಿಕ್ಕರು, ಲುಂಗಿ ಯಾವುದಾದ್ರೂ ಕೊಡ್ತೀನಿ ಅಂತ ಹೇಳಿ ಒಂದೆರಡು ಲೋಕಲ್ ಬ್ರ್ಯಾಂಡ್ ಕುಡಿಸಿದ್ರೆ ಸಾಕು, ಅದೇ ಪಕ್ಷಕ್ಕೆ ಎಣ್ಣೆ ಏಟಲ್ಲಿ ಹೋಗಿ ಯಾವುದೋ ಒಂದು ಭಿಕ್ಷೆಯ ಹಾಗೆ ತಗೊಂಡು ಮತವನ್ನು ಒತ್ತಿ ಓಡೋಡಿ ಬರ್ತಾ ಇರ್ತಾರೆ. ಇದನ್ನು ನಾವು ನೋಡಿದ್ದೀವಿ. ಇತ್ತೀಚಿನ ಕೆಲವು ವಿದ್ಯಾವಂತ ಯುವಕರು ಮಾತ್ರ ಅಣ್ಣಾಮಲೈ ಜೊತೆಗೆ ನಿಂತಿದ್ದಾರೆ. ಹೀಗಿದ್ದಾಗ BJPಗೆ ಈ ಬಾರಿ ಕೂಡ ಸುಲಭ ಅಲ್ಲ. ಆದರೆ NDA ಭಾಗವಾಗಿರೋ AIADMKಗೆ ಒಂದಷ್ಟು ಸೀಟುಗಳನ್ನು ಗೆಲ್ಲೋದು ಸುಲಭ ಆಗತ್ತೆ. ತಮಿಳುನಾಡಿನ ಚುನಾವಣೆ 60ರ ದಶಕದಿಂದ ನಡೆದುಕೊಂಡು ಬರ್ತಾ ಇರೋದೇ ಹಾಗೆ. ಹಾಗಾಗಿ ಈ ಬಾರಿ ಅದೇನಾಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಲೇಬೇಕಾಗತ್ತೆ. ಅದರಲ್ಲೂ ಜೋಸೆಫ್ ವಿಜಯ್ ಪಕ್ಷ ಕೂಡ ಇರೋದ್ರಿಂದ ಅಲ್ಲಿನ ಜನರಿಗೆ ಸಿನಿಮಾ ನಟರ ಮೇಲೆ ಅತಿಯಾದ ಒಲವು ಕೂಡ ಜಾಸ್ತಿ ಅನ್ನೋದನ್ನು ಇತಿಹಾಸ ಹೇಳುತ್ತೆ. ಆದರೆ ಇತ್ತೀಚೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿರೋ ನಟರನ್ನು ಸುಲಭವಾಗಿ ಗೆಲ್ಲೋದಕ್ಕೆ, ಅವರ ಪಕ್ಷಗಳು ಅಧಿಕಾರಕ್ಕೆ ಬರೋದಕ್ಕೆ ಅಲ್ಲಿನ ಮತದಾರರು ಬಿಟ್ಟಿಲ್ಲ ಅನ್ನೋದು ವಾಸ್ತವ. ಆದರೂ ಇಲ್ಲಿ ವಿಜಯ್ ಕ್ರೇಜ್ ಹೆಚ್ಚಾಗಿ ಇರೋದ್ರಿಂದ ಅಭಿಮಾನ ಅನ್ನೋದು ಮತದಾನ ಆಗುತ್ತಾ ಅನ್ನೋದು ಎಲ್ಲರಿಗೂ ಇರೋ ಕುತೂಹಲ ಅಷ್ಟೇ. ಆದರೂ ಎಡವಟ್ಟು ಉದಯನಿಧಿ ತಳಮಟ್ಟದಲ್ಲಿ ರಾಜಕೀಯ ನೋಡದೆ ಯಾವುದೇ ತಿಳುವಳಿಕೆ ಇಲ್ಲದೆ ಮಾತಾಡ್ತಾ ಇದ್ರೆ ಜನರು ಮಕಾಡೆ ಮಲಗಿಸ್ತಾರೆ ಅನ್ನೋದನ್ನು ಮರೆತಿರಬೇಕು. ಈ ವಂಶ ಪಾರಂಪರ್ಯವಾಗಿ ಬಂದವರ ಗೋಳುಗಳೇ ಹಿಂಗೆ. ಅಲ್ಲಿ ರಾಹುಲ್ ಗಾಂಧಿ, ಇಲ್ಲಿ ಇವರು, ನಮ್ಮ ರಾಜ್ಯದಲ್ಲಿ ಇನ್ನೊಂದಷ್ಟು ಜನ. ಇಲ್ಲಿ ಮತದಾರ ಬುದ್ಧಿವಂತ ಆಗೋವರೆಗೂ ನಾಯಕರ ಹಾಗೆ ಮುಖವಾಡ ಹಾಕಿಕೊಂಡವರ ನಾಟಕ ಪ್ರತಿನಿತ್ಯ ಪ್ರತಿ ಕ್ಷಣ ನಡೀತಾನೆ ಇರುತ್ತೆ. ಅದಕ್ಕೆಲ್ಲ ತಮಿಳುನಾಡಲ್ಲಿ ಬ್ರೇಕ್ ಬೀಳುತ್ತಾ ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ಮುಂದಿನ ಚುನಾವಣೆವರೆಗೂ ಕಾದು ನೋಡೋಣ. ಇದು ಗೆಳೆಯರೆ, ತಮಿಳುನಾಡಲ್ಲಿ 97 ಲಕ್ಷ ಅಂದರೆ ಬಿಹಾರ ಮತ್ತು ಬಂಗಾಳಕ್ಕಿಂತ ಹೆಚ್ಚು ನಕಲಿ ಮತಗಳು ಡಿಲೀಟ್ ಆಗ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.